ಸಿ ನಾ ಒಂದು ಹಾಲ್ಟು ಗುಂಡು ಸೂಜಿ ಕೀ ಏನೋ ಏನೋ ಅದು ಅದು ಅಲ್ಲೇ ಹೇಳದ್ನಲ್ಲಿ ನೋಡು, ನಿನಗೆ ಅರ್ಥ ಆಗಿಲ್ಲ ಅಂದರೆ ದೀನಾ ಸರ್, ನೀವು ನಂಗೆ ಅಲ್ಲಿ ಹೇಳಿದ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಹೇಳ್ಕೊಡಲ್ಲ ಅಂತ ಹೇಳೋದು ಕೆಟ್ಟು ಟೀಚರ್ ನಾನಲ್ಲ. ಮುಚ್ಚು ಬಾಯಿ. ನೀನು ಅವ್ರಿಗೆಲ್ಲ ಅದೇನೋ ಹೇಳಿದೆ, ಅವ್ರಿಗೇನೋ ಅರ್ಥ ಆಯಿತು, ನಕ್ಕಿದ್ರು. ಅವ್ರಿಗೆ ಡೌಟ್ ಬರಬಾರ್ದು ಅಂತ ನಾನು ಅರ್ಥ ಆಗಿರೋ ಥರ ನಕ್ಕದೆ. ಆದರೆ ನಂಗೆ ಗೊತ್ತು ಅದ್ರ ಹಿಂದೆ ಬೇರೆನೇ ಏನೋ ಅರ್ಥ ಇದೆ ಅಂತ. ಇಲ್ಲ ಕಣೆ ಮುಟ್ಟೆ, ನಾನು ಹಿಂಗೆ ಅಲ್ಲೇ ಹೇಳದ್ನಲ್ಲ, ಅದು ನೀನೇ ಅಂತ ಹೇಳದ್ನಲ್ಲೇ. ಲವ್ ಸುಮ್ಮನಿರೋಲ್ಲ ವಂಚೆ ಕಡ್ಡಿ. ಕಿರಾತಕ ಪಿಕ್ಚರ್ನ ನಾನು 3-4 ಸಲ ನೋಡಿದ್ದೀನಿ. ಅಲ್ಲಿ ಗೂಳಿ NC-37 ಅಂತ ಬರ್ದ್ಬಿಟ್ಟು ಗೂಳಿ ನೇತ್ರ ಅಂತ ತಿದ್ದೋ ಮ್ಯಾಟ್ರ್ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಆದರೂ ನಿನ್ನ ಜೀವನದಲ್ಲಿ ಅಂಥದ್ದು ಏನೋ ಇದೆ ಮ್ಯಾಟ್ರು. ಲೋ ಸೀನಾ, ಹೋಗಿ ಬಂದು ಇವಳ್ತವನೇ ಸಿಕ್ಕಾಕತ್ತಿಯಲ್ಲೋ. ಏನ್ ಮಾಡೋಣ ಈಗ, ಏನ್ ಮಾಡೋಣ? ಓವರ್ ಆಕ್ಟಿಂಗ್ ಮಾಡ್ಬಿಡು, ಓವರ್ ಆಕ್ಟಿಂಗ್ ಮಾಡು. ನನ್ನ ಮೇಲೆ ಅನ್ಮನ ಪಡ್ತಿದ್ದೆ ಅಲ್ವಾ ನೀನು? ನಾನಿರಲ್ಲ, ನಾನು ಹೊಂಟೆ. ದೇವ್ರೆ ಬರ್ತಾ ಇದ್ದೀನಿ, 5 ನಿಮಿಷಕ್ಕೆ ಬರ್ತೀನಿ. ಮಿಸ್ ಆಯ್ತು ಅಂದ್ರೆ 7 ನಿಮಿಷಕ್ಕಾರ ಬರ್ತೀನಿ. ಇಂಥವ್ರ ಜೊತೆ ನಾನಿರಲ್ಲ ದೇವ್ರೆ. ನಂಗೆ ಗೊತ್ತಾಯ್ತು ಕಣೆ, ನಿನಗೆ ಒಟ್ನಲ್ಲಿ ನಾನು ನೆಮ್ಮದಿಯಾಗಿರಬಾರ್ದು. ನಾನು ಖುಷಿಯಾಗಿದ್ರೆ ನಿಂಗೆ ಆಗಲ್ಲ ಅಂತ ನಂಗೆ ಗೊತ್ತಾಯ್ತು ಕಣೆ. ನಾನು ಹೋಯ್ತೀನಿ ದೇವ್ರೆ. ಇಂಥವ್ರ ಜೊತೆ ನನ್ಗೆ ಇರಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಆಗ ಹೇಳ್ಕೊ, ನೀನು ಹೇಳ್ಕೊ. ನಾನು ಬದುಕಿರೋವರೆಗೂ ನಿನ್ನ ಮೈ ಮೇಲೆ ಒಂದೇ ಒಂದು ಗಾಯ ಆಗಕ್ಕೂ ಬಿಡಲ್ಲ ನಾನು. ಒಪ್ಕೋತೀನಿ, ಹೆಣ್ಮಕ್ಳಿಗೆ ಸ್ವಲ್ಪ ಅನುಮಾನ ಬಂದರೂ ಅದು ತಲೆಯಲ್ಲೇ ಕೊರಿತಾ ಇರತ್ತೆ. ಅದು ಕ್ಲಿಯರ್ ಆಗೋ ತನಕ ಸಮಾಧಾನ ಆಗಲ್ಲ. ಅದಕ್ಕೆ ನಿನ್ನ ಕೇಳಿದೆ ಅಷ್ಟೇ. ಅದು ಅಲ್ಲದೆ ಈ ವಿಷಯನ ನೀನು ಅಣ್ಣ ಅತ್ತಿಗೆ ಹತ್ರ ವಿವರಿಸೋವಾಗ ಸ್ವಲ್ಪ ಕಾಲು ಕೈಯೆಲ್ಲ ನಡುಗ್ತಾ ಇತ್ತಾ? ಅದಕ್ಕೆ ನೀನು ಸುಳ್ಳು ಹೇಳ್ತಾ ಇದೀಯ ಅಂತ ಅನುಮಾನ ಪಟ್ಬಿಟ್ಟೆ. ನಾನು ರೀಲ್ಸಲ್ಲೂ ನೋಡಿದ್ದೆ, ಸುಳ್ಳು ಹೇಳೋವಾಗ ಕಣ್ಗುಡ್ಡೆನ ಎಡಕ್ಕೆ ತಿರುಗಿಸಿರ್ತಾರಂತೆ. ನೀನು ಹಂಗೆ ಮಾಡಿದ್ಯಲ್ಲ, ಅದಕ್ಕೆ ಸುಳ್ಳು ಹೇಳ್ತಾ ಇದೀಯ ಅಂತ ಅನ್ಕೊಂಡೆ. ಸಾರಿ ಕಣೋ, ಬೇಜಾರು ಮಾಡ್ಕೋಬೇಡ. ನೋಡೆ ಮುಟ್ಟೆ, ನಾನು ಯಾವ ತಪ್ಪು ಕೆಲಸನೂ ಮಾಡೋಕ್ಕಿಲ್ಲ. ನನ್ನ ಜಿಮ್ ಮೇಲೆ ಆಣೆಗಳು. ಆದರೂ ತಪ್ಪು ಮಾಡದೆ ಹೋದ್ರು ಎಲ್ಲ ತಪ್ಪು ನನ್ನ ಮೇಲೆ ಬರ್ತದೆ. ತಪ್ಪು ಮಾಡಿರೋ ಥರ ಎಲ್ಲ ಕಡೆ ಪಸಾರಾಗೋಯ್ತದೆ. ಆದರೂ ಹೆಂಗೋ ಕಷ್ಟಪಟ್ಟು ಅದರಿಂದ ಬಚಾವಾಗಿ ಬರ್ತೀನಿ. ತನ್ನ ತಪ್ಪು ತಿಳ್ಕೊಬೇಡ ಕಣೆ ಮುಟ್ಟೆ. ಸಾರಿ ಆಯ್ತಾ? ಸರಿ ಬಾ, ಊಟ ಮಾಡು. ಯಾಕೆ ಮುಟ್ಟಿಗೆ ಮತ್ತೆ ಹೊಡೆದೆ? ನಾನು ಇಷ್ಟು ಒಳ್ಳೆಯವಳು, ನಿಂಗೆ ಕೇರ್ ಮಾಡ್ತೀನಿ ಅಂತ ಗೊತ್ತಾಗಿ ಬಾಲಾಗಿಲ್ಲ ಏನಾರು ಬಿಚ್ಚಿದ್ಯೋ, ಹೊಡೆದು ಈ ಹಗ್ಗಕ್ಕೆ ನೇತಾಕ್ಬಿಡ್ತೀನಿ. ಆಯ್ತಾಯ್ತು, ನಡಿ. ಮದುವೆ ಮನೆಗೆ ತಗೊಂಡು ಹೋಗ್ಬೇಕಿರೋದೆಲ್ಲ ಎತ್ತಿಟ್ಕೊಂಡಿದ್ದೀರಾ? ಎಲ್ಲ ರೆಡಿ ಇದೆ. ಇದು ಪೂಜೆ ಸಾಮಗ್ರಿ ಪ್ಯಾಕ್ ಆಗಿದೆ ಅದಕ್ಕೆ. ಮತ್ತೆ ಮುತ್ತೈದರಿಗೆ ರಿಟರ್ನ್ ಗಿಫ್ಟ್ ಕೊಡ್ಬೇಕಲ್ಲ, ಅದು ಎಲ್ಲನೂ ನೋಡು ಮೂಟೆ ಕಟ್ಟಿಟ್ಟಿವ್ನಿ ಪರು. ಉಳ್ದಿರೋದ್ನ ಮನೇಲೆ ಎತ್ತಿಟ್ಟಿವ್ನಿ. ಒಸಿ ಜಾಸ್ತಿ ತಗೋದ್ರು ಈ ಹೆಂಗಸ್ರು 5-6 ಓದ್ತವಲ್ಲ ಹೆಣ್ಮಕ್ಳು ಕರ್ಕೊಬಂದ್ಬಿಟ್ಟು ಇವ್ರಿಗೊಂದು ಕೊಡಿ ಅಂತ ನಿಂತ್ಕೋತಾರೆ. ಅದಕ್ಕೆ ನಾನು ಇದ್ರ ಜೊತೆ ಬರೀ 20 ಮಾತ್ರ ಎಕ್ಸ್ಟ್ರಾ ಇಟ್ಕೊಂಡಿವ್ನಿ. ಉಳ್ದದೆಲ್ಲ ಇಲ್ಲೇ ಎತ್ತಿಟ್ಟಿವ್ನಿ. ಏ ಬರೀ ಮದುವೆ ಮುಂಜಿಗೆ ಬರೋ ಮಂಜಿ, ನಿನ್ ತಾಲೆ ಸಮುದ್ರ ದಾಲೆ. ಮತ್ ನನ್ನ ತಲೆ ನನ್ನ ಪಾರು ತಲೆ ಏನಾದ್ರು ಹೇಳ್ಕೊಡ್ರ. ಕೊಲೆ ಕಲೆ ಬೆಲೆ ಏ ಅವೆಲ್ಲ ಸಂದಾಗಿಲ್ಲ. ಬಲೆ 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 ಏನೋ ಬೇಕಾಗಿಲ್ಲ, ನೀನೇ ಇಟ್ಕೊ. ಎಲ್ಲ ಕಾಪಿ ಚೀಟ್. ಇಲ್ಲ ಪಾರು, ಇದು ನನ್ನ ಸ್ವಂತದ್ದು ಪ್ರಾಮಿಸು. ಇದು ನನ್ನ ಟ್ಯಾಲೆಂಟು. ಅಣ್ಣ, ಅದು ಟ್ಯಾಲೆಂಟೂ ಅಲ್ಲ. ಅದೇ ನೆಂಟು. ಆಯ್ತಾಯ್ತು. ಇದು ದಾರಿ ಸೀರೆ ಮತ್ತೆ ಒಡವೆ ಎಲ್ಲ ಅದಕ್ಕೆ ಅದನ್ನೆಲ್ಲ ಸೂಸ್ ಕೇಸ್ನಾಗೆ ಭದ್ರವಾಗಿ ಹಾಕಿಟ್ಟಿವ್ನಿ. ಸೂಸ್ ಕೇಸಾ? ಅದಕ್ಕೆ ಅದು ಸೂಸ್ ಕೇಸ್ ಅಲ್ಲ, ಸೂಟ್ ಕೇಸು. ಆಹಾ, ಒಂದೇ ಬೇರಿನ ಮಕ್ಕಳು. ಹೆಂಗೆ ನಾವು ಇಂಗ್ಲೀಷ್ನ ಚುಚ್ಚಿ ಇರ್ದು ಬಗ್ದಾಕ್ಬಿಡ್ತೀವಿ. ಅದೇ ಕನ್ನಡ ಆಗಿದ್ರೆ ಅಪ್ಪಿ ತಬ್ಬಿ ಮುದ್ದಾಡ್ಬಿಡ್ತೀವಿ. ಗೊಂಡ ಮಾತಂದ್ರೆ ಮಾತಗೊಂಡ. ಸರಿ ಸರಿ ಮಾವ, ಎಲ್ಲ ಡಬಲ್ ಚೆಕ್ ಮಾಡಿದ್ದೀನಿ. ಇನ್ನೇನು ಬಾಕಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಇನ್ನೊಂದೇ ಒಂದು ಬಾಕಿ ಇದೆ.
ನೋಡಿ ನನ್ನ ಗಂಡ ಕಟಿಂಗೇ ಮಾಡಿಸಿಲ್ಲ. ಮಾವನು ಹೇಳೋದ್ರು, ಅವಾಗ ಇವರು ಹ್ಞೂ ಅಂತ ತಲೆ ಎಲ್ಲ ಅಲ್ಲಾಡ್ಸಿದ್ರು. ಆದ್ರೆ ಇವಾಗ ನೋಡಿ ಒಳ್ಳೆ ಕೂದಲು ಬಿಟ್ಕೊಂಡು ಹೆಂಗ್ ಕರಡಿ ತರ ಓಡಾಡ್ತಿದಾರೆ. ಈ ಸೀನಾ ದೊಡ್ಡೋರು ಹೇಳಿದ್ನ ಕೇಳ್ಬೇಕಲ್ವೇನೋ? ಕೇಳ್ತಿದ್ದೆ ಕಣಕ. ಅದೇ ತುಂಬ ವರ್ಷದಿಂದ ಕೂದಲು ಬಿಟ್ಬಿಟ್ಟಿದ್ದೀನಿ, ಕಟಿಂಗ್ ಮಾಡಿಸ್ದೆ. ಅದು ಅಲ್ಲದೆ ನನಗೆ ಹೊಸಿ ಕೂದಲು ಅಂದರೆ ಸೆಂಟಿಮೆಂಟ್ ಜಾಸ್ತಿ, ಅದಕ್ಕೆ. ಸರಿ ಬಿಡು, ನಾನು ನಿನಗೆ ಒಪ್ಪಿಸಿ ಹೇರ್ ಕಟ್ ಮಾಡಿಸಿ ಅದನ್ನು ಮಾದಪ್ಪ ಅಂಕಲ್ಗೆ ತೋರಿಸಿದ್ರೆ ಅವ್ರು ತುಂಬ ಖುಷಿ ಪಡ್ತಾರೆ. ಅವ್ರ ಖುಷಿನ ನೋಡಿ ನಾನು ತುಂಬ ಖುಷಿ ಪಡ್ತೀನಿ ಅಂತೆಲ್ಲ ಏನೇನೋ ಅಂದ್ಕೊಂಬಿಟ್ಟಿದ್ದೆ. ನೀನು ನೋಡಿದ್ರೆ ಕೂದಲು ಸೆಂಟಿಮೆಂಟು ಅಂತ ನಾನು ಹೇಳ್ತಿದ್ಯಾ. ಅಕ್ಕ ಈ ಮಾತನ್ನ ನೀನು ನಿಜವಾಗ್ಲೂ ಹೇಳ್ತಿದ್ಯಾ? ಹೌದು ಕಣೋ ಸೀನಾ. ಮಾದಪ್ಪ ಅಂಕಲು ನಿನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹೇಳು? ಶಿಸ್ತು. ನನ್ನ ಮಗ ಮದುವೆ ಮನೇಲಿ ಶಿವು ಮನೆ ಅಳಿಯನಾಗಿ ತಲೆ ಎತ್ಕೊಂಡು ಓಡಾಡಬೇಕು. ನೋಡಿದವರು ಹುಡುಗ ಅಂದರೆ ಇವನ್ ಥರ ಇರಬೇಕು ಅಂತ ಹೆಮ್ಮೆ ಪಡ್ಕೊಂಡು ಮಾತಾಡೋದನ್ನ ನಿಮ್ಮಪ್ಪ ಕೇಳಿದ್ರೆ ತುಂಬ ಖುಷಿ ಪಡ್ತಾರೆ. ಅಷ್ಟು ಮಾಡೋಕ್ಕಾಗಲ್ವೇನೋ ನಿನ್ನ ಕೈಲಿ? ಹಂಗಲ್ಲ ಕಣಕ, ನಮ್ಮಪ್ಪ ತುಂಬ ವರ್ಷಗಳಿಂದ ಈ ಮಾತನ್ನ ಹೇಳ್ತಾನೆ ಅವನೇ. ಅರೆ ನಾನು ಅದನ್ನೆಲ್ಲ ತಲೆಗೆ ಹಾಕೊಂಡಿರ್ಲಿಲ್ಲ. ಸರಿ ಕಣಕ, ಆಯಿತು. ಇವಾಗ ನೀನು ಹೇಳೋದಲ್ಲ, ನಿಂಗೋಸ್ಕರನಾದರೂ ಕಟಿಂಗ್ ಮಾಡಿಸ್ತೀನಿ. ಅರೆ ಬಾಮೈದ, ಒಂದು ಮಾತನ್ನ ಉಳಿಸ್ಬಿಟ್ಟೇಕಲ್ಲ ನೀನು. ಓಕೆ, ಅಭಿಮಾನಿಗಳ ಒತ್ತಾಯದ ಮೇಲೆ ನಾಳೆ ಬೆಳಗ್ಗೆನೇ ಕಟಿಂಗ್ ಮಾಡಿಸ್ತೀನಿ. ಯವ್ವ, ಮಾತೆತ್ತಿದ್ರೆ ಸಾಕು ಶುರು ಹಚ್ಕತ್ತಾರ ಇವ್ರ ಫ್ಯಾಮಿಲಿ ಸೆಂಟಿಮೆಂಟ. ನಾಳೆ ಮದ್ವೆ ಇಟ್ಕೊಂಡು ಹೆಂಗಿರ್ಬೇಕು ಹಿಡ್ಕೊಳ್ಳಿ ತಟ್ಟೆಯ. ಮದ್ವೆ ಕೆಲ್ಸ ಎಲ್ಲ ಆಗೋಗೈತೆ. ಇನ್ನೇನು ಮಾಸ್ತಿ ಕೊಪ್ಳಿಗೆ ಹೋಗಿ ರಾಜಾರಾಣಿ ಮದ್ವೆ ಮಾಡ್ಬಿಡೋದೆ ಕಣ್ರಪ್ಪ. ಒಂದ್ ನಿಮಿಷ ಬಡಬ ಇಲ್ಲಿ. ರಾಜಾರಾಣಿ ಮದ್ವೆಗೆ ಎಲ್ರು ಬರ್ರಪ್ಪ. ಪಾರು, ಅಂತೂ ಇಂತೂ ನಮ್ಮನೇಲಿ ತಂಗಿರಲ್ಲ ಆಯ್ತಿರೋ 2ನೇ ಮದ್ವೆ. ನಮ್ ರಶ್ಮಿ ಮದ್ವೆ ಆಯ್ತು, ನಾಳಿಕೆ ನಮ್ ರಾಣಿ ಮದ್ವೆನೂ ಆಗೋಯ್ತದೆ. ಎಲ್ಲ ನಮ್ಮವ್ವ ಮಕ್ಕಳಂದೆ. ನಂಗಿದ್ ನಂಬಕ್ಕೆ ಆಯ್ತಿಲ್ಲ. ಇದು ನನ್ನ ಅದೃಷ್ಟನೋ ಇಲ್ಲ ನಮ್ ರಾಣಿನ ಅದೃಷ್ಟನೋ ಒಂದು ಗೊತ್ತಾಯ್ತಿಲ್ಲ. ಏನಂತೀ ಪಾರು? ರಾಣಿ ಮದುವೆ ಒಳಗೆ ಅತ್ತೆನ ಕರ್ಕೊಂಡು ಬರ್ತೀನಿ ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ಆದರೆ ಅದಾಗಲೇ ಇಲ್ಲ. ನಾಳೆ ಮದುವೆ ಶಾಸ್ತ್ರ ಅಂತ ಶುರುವಾದ್ರೆ ಹುಡ್ಕೊಂಡು ಹೋಗೋದಕ್ಕೂ ಆಗಲ್ಲ. ಹೋದ್ರು ಎಲ್ಲಿ ಅಂತ ಹುಡುಕ್ಲಿ? ಪಾರು, ಓಯ್ ಓಯ್, ಏನು ಯೋಚನೆ ಮಾಡ್ತಾ ಇದ್ದೀ ಪಾರು? ಏನಿಲ್ಲ ಮಾವ, ನೀನು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಾನು ಹೇಳಿದ್ದು ದಿಟ ತಾನೆ? ಹೌದು ಮಾವ, ನೀನೇನು ಹೇಳಿದ್ರು ಯಾವಾಗಲೂ ಸರಿಯಾಗೇ ಇರುತ್ತೆ. ಆದರೆ ನನ್ನ ಮನಸ್ಸಲ್ಲಿ ಏನೋ ಒಂದು ವಿಷಯ ಕೊರಿತಿದೆ ಮಾವ. ಏನದು ಪಾರು? ನಮ್ಮ ಮನೆಗೆ ಸೀನಾನೇ ಮೊದಲನೇ ಅಳಿಯ ಅಲ್ವಾ? ಹೌದು. ರತ್ನ ಈ ಮನೆಗೆ ದೊಡ್ಡವಳಾಗಿದ್ರು, ಅವಳಿಗೆ ನಾಳೆ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿದ್ರು ನಮ್ಮ ಸೀನಾನೇ ಈ ಮನೆಗೆ ಮೊದಲನೇ ಅಳಿಯ ಆಗಿರ್ತಾನೆ. ಆದರೆ ಸೀನನ್ ಮದುವೆ ನೋಡಿದ್ರೆ ಹಾಗಾಗೋಯ್ತು. ಮದುವೆ ನಡೆಯೋ ಯಾವ ಶಾಸ್ತ್ರನೂ ನಡೀಲಿಲ್ಲ. ಹೆಣ್ಣಿನ ಕಡೆಯಿಂದ ಯಾವ ಉಡುಗೊರೆನೂ ಕೊಡಲಿಲ್ಲ, ವರೋಪಚಾರನೂ ಮಾಡಲಿಲ್ಲ. ಈಗ ನೋಡಿದ್ರೆ ಸೀನನ್ ಮುಂದೆನೇ ಮನೋಗೌಡ್ರಿಗೆ ಎಲ್ಲನೂ ಮಾಡ್ತಿದ್ದೀವಿ. ಸೀನನ್ ಮನಸ್ಸಲ್ಲಿ ಏನೋ ಅನ್ಸಲ್ವಾ? ಅವನಿಗೆ ಬೇಜಾರಾಗಲ್ವಾ ಅಂತ. ಏನು ಮಾತು ಹೇಳ್ಬಿಟ್ಟೆ ಪಾರು, ನಂಗಿದು ಹೊಳಿಲೇ ಇಲ್ಲ ನೋಡು. ಅದು ನಮ್ಮ ಸೀನಾ ನಮ್ಗಳ ಜೊತೆಗೆ ಏಟೊಂದು ಬೆರ್ತೋಗವನೆ ಅಂದರೆ ಅವನ ಮನೆ ಅಳಿಯಾನಗಿಂತ ಜಾಸ್ತಿ ನಮ್ಮ ಮನೆ ಹುಡುಗನೇ ಆಗ್ಬಿಟ್ಟವನೆ. ಅದಕ್ಕೆ ನಂಗಿದೆಲ್ಲ ಹೊಳಿಲೇ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ ಮಾವ, ಏನಂತ್ಯ? ರಾಣಿ ಮನುಗೌಡ್ರ ಜೊತೆಗೆ ಇವರಿಬ್ರು ಶಾಸ್ತ್ರನೂ ಮಾಡೋಣ ಅನ್ಕೊಂಡಿದ್ವಲ್ಲ, ಅದನ್ನಾದ್ರೂ ಚೆನ್ನಾಗಿ ಮಾಡೋಣ, ಏನಂತ್ಯ? ನಾ ಗುಡ್ಡು ಅಂತೀನಿ. ಗುಡ್ಡು ಅಲ್ಲ, ಅದು ಬರೀ ಗುಡ್. ಯಾವ್ದೇ ಗುಡ್ಡು. ಸರಿ, ಬಿಬ್ರನ್ನೇ ಮಲಿಕ, ಬೆಳಿಗ್ಗೆ ಹೋಗ್ಬೇಕು. ಮಲಿಕ ಬರ್ರಿ. ಸೀನನ್ನು ಬರ ಕೇಳಿ, ಇಲ್ಲಿ ಬೇಜನ್ ಕೆಲ್ಸ ಐತೆ. ಮಾವ, ಯಾರಾದ್ರೂ ಮನೆ ಅಳಿನ ಕೆಲಸ ಮಾಡ್ತಾರ? ನಾವ್ ಇದೀವೆಲ್ಲ ಮಾಡ್ತೀವಿ ಬಿಡು. ಹ್ಞೂ ಅಣ್ಣ, ಸೀನಾ ಈ ಮನೆ ದೊಡ್ಡ ಅಳಿಯ, ಅವನೇನೇ ಕೆಲಸ ಮಾಡಿದ್ರು ದೊಡ್ಡದಾಗೆ ಮಾಡ್ಬೇಕು. ಹಂಗಲ್ಲ ಕಣ್ರವ, ಸೀನಾ ನಮ್ಮ ಹುಡುಗ, ಇದು ಅವನ್ ಮನೆ ಮದುವೆ. ಸೀನಾ ಸಂಬಂಧದಲ್ಲಿ ಅಳಿಯನೇ ಆಗಿರ್ಬೋದು, ಆದ್ರೆ ಸಂಬಂಧಕ್ಕೂ ಮೀರಿ ಅವನು ನಮ್ಮ ಮನೆಗೆ ಬೋ ಹತ್ರ ಆಗ್ಬಿಟ್ಟವನೆ. ಕರೆಕ್ಟಾಗಿ ಹೇಳಿದೆ ಬಾವಾ. ಓ
ಓ ಈಗ ಇಬ್ರು ಜೊತೆಯಾಗಿ ಒಂದೇ ಪಾರ್ಟಿ ಆಗ್ಬಿಟ್ಟಿದ್ದೀರಾ? ಅಲ್ವಾ ಮತ್ತೆ ಮಂಜಿ, ವಿಷಯ ಗೊತ್ತಾ ನಿಂಗೆ? ಈ ಪ್ಯಾಟಿನಾಗೆ ಈ ಮದುವೆ ಮಾಡ್ಸಕ್ಕಂತಾನೆ ಒಂದು ಆಫೀಸ್ ಇಟ್ಕೊಂಡಿರ್ತಾರಂತೆ. ಅಲ್ಲೋಗಿ ನೀ ದುಡ್ಡು ಕೊಟ್ಬಿಟ್ರೆ ಅವರೇ ಬಂದು ತಾಳಿನೋ ತಕೊಬಂದು ತಾಳಿ ಕಟ್ಸಿ ಅವರೇ ಊಟನೋ ಮಾಡಿಸಿ ನೆಂಟ್ರನೋ ನೋಡ್ಕೊಂಡು ಎಲೆನೋ ಎತ್ಕೊಂಡು ಹೊಂಟೋಯ್ತಾರಂತೆ. ಆದ್ರೆ ಅದ್ರಾಗ ಏನ್ ಮಜಾ ಐತೆ ಹೇಳೋ? ಇಲ್ಲಿ ನಮ್ಮ ಹಳ್ಳಿ ತರ ಎಲ್ರು ಸೇರ್ಕೊಂಡು ಅದ್ ಕಷ್ಟನೋ ಸುಖನೋ ಎಲ್ಲ ಓಡಾಡ್ಕೊಂಡು ಸಂಭ್ರಮದಿಂದ ಮಾಡಿದ್ರೆ ಹೆಂಗಿರ್ತದ ಮದುವೆ. ಎಲ್ಲಾನು ಸರಿ ಬಾವಾ, ಆದ್ರೆ ಮನೆ ಮುಂದೆ ಒಂದು ಚಪ್ರ ಹಾಕ್ಸ್ಬೇಕಾಗಿತ್ತು ತಾನೆ. ಎಲ್ಲಾನ ಉಂಟಾ ಬಾಮೈದ? ಮಾಸ್ತಿ ಕಪ್ಪಲ್ ಮನೆಯವರು ಕಡ್ಡಿ ಮುರಿದಂಗೆ ಹೇಳವ್ರೆ, ಎಲ್ಲಾ ಶಾಸ್ತ್ರನೂ ಗಂಡು ಹೆಣ್ಣಿಗೆ ಮದುವೆ ಮನೇಲಿ ಆಗ್ಬೇಕಂತೆ. ರಾಜ್ರು ಮನೆ ಅಲ್ವಾ, ಅವ್ರ ಆಚಾರ ವಿಚಾರಗಳೇ ಬೇರೆ ಇರ್ತವೆ. ಮಂಜಿ, ಇವಾಗ ನಾವು ರಾಜಮನೆತನದವ್ರೆ ನಮ್ ರಾಣಿ ದಸೆಯಿಂದ. ಅಯ್ಯಯ್ಯ, ಇವ್ರು ಇನ್ನೂ ಬಂದಿಲ್ವಲ್ಲ ಈ ಎಣ್ಣೆ ಇಕ್ಲಲ್ಲ. ಪಾರೋ ಬಾರವ, ಅದ್ ಬಿಡ್ಲಾ ಸೀನಾ, ಈ ಎರಡೆರಡು ಕಾರ್ ಯಾಕ್ಲ ತರಿಸ್ದೆ? ಹಠನ ಪಾಠನ ಮಾಡ್ಕೊಂಡು ಹೊಂಟೋಗ್ಬೋದಿತ್ತು. ಏ ಬಾವಾ, ಇದು ರಾಜಾರಾಣಿ ಮದುವೆ, ಆಟೋದಲ್ಲಿ ಹೋಗಕ್ಕಾಯ್ತದ? ಹಂಗನ್ಬಿಟ್ಟು ಆಟೋದಲ್ಲಿ ಹೋಗೋದು ಕಮ್ಮಿ ಅಂತ ಅಲ್ಲ ಬಾವಾ. ಬಾವಾ, ಅವ್ರ ಅಂತಸ್ತು ತೂಗುವಂತ ಕಾರಲ್ಲಿ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಡೆ ಪಕ್ಷ ನಮ್ ರೇಂಜ್ಗಾರ ಹೋಗ್ಬೇಕಲ್ವಾ? ನೀನೇನು ತಲೆ ಕೆಡ್ಸ್ಕೊಬೇಡ ಬಾವಾ. ಅದಕ್ಕೇನೆ ಬೆಂಗಳೂರಿಂದ ನಮ್ಮ ಹುಡುಗರು ಕ್ಯಾಬ್ ಓಡ್ಸೋರ್ನ ಕರ್ಸಿದೀನಿ. ಸದ್ಯಕ್ಕೆ 2 ಗಾಡಿ ನಿಂತೈತೆ, ಎನಿವೇರ್ ಎನಿ ಟೈಮ್, ಏನ್ ಬೇಕಾದ್ರೆ ಕೇಳು, ಕ್ಷಣದಲ್ಲೇ ದಿಢೀರಂತ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಅಲ್ಲ ಕಲಸಿನ ಪಾಪ, ಅವ್ರಿಗೆಲ್ಲ ತೊಂದ್ರೆ ಅಲ್ವೇನ್ಲ? ಏನ್ ಬಾವ ಹಿಂಗಂತಿದ್ಯಾ? ದೋಸ್ತಿ ಅಂದ್ರೆ ಪ್ರಾಣನೇ ಕೊಡ್ತಾರೆ. ಅದು ಅಲ್ದೆ ಅವರೆಲ್ಲ ನಮ್ಮೂರಲ್ಲೇ ಬೆಳ್ದಿರೋ ಐಕ್ಳು. ರಾಣಿ ಅವ್ರಿಗೆ ತಂಗಿ ಇದ್ದಂಗೆ, ಅವ್ರ ತಂಗಿ ಮದುವೆ ಓಡಾಡಕ್ ಅವ್ರ ಕಷ್ಟನಾ? ನೀನ್ ಹೇಳು. ಅದ್ ಸರಿ ಕಲ, ಆದ್ರೆ ನೀನ್ ಸುಮ್ಕಿರೋ ಬಾವ, ನೀನೇನು ಹೇಳ್ಬೇಡ. ಅಕ್ಕ ಮಾರಕ್ಕ ಬೇಗ. ಅಕ್ಕ, ಬ್ಯಾಗ್ ಅವನ್ನೆಲ್ಲ ಇಟ್ಕೊಂಡಿದ್ಯಾ? ರಾಣಿ, ಎಲ್ಲ ಪ್ಯಾಕ್ ಆಗಿದೆ, ನೀನ್ ಸ್ವಲ್ಪ ಆರಾಮಾಗಿರು, ರಿಲ್ಯಾಕ್ಸ್ಡ್ ಆಗಿರು. ಹೂನಕ್ಕ, ಆದ್ರೂ ಗಂಟ್ಲೆಲ್ಲ ಒಂಥರ ಒಣಗ್ದಂಗೆ ಐತೈತೆ. ಹಾಗೆ ಮದ್ವೆ ದಿನ ಸ್ವಲ್ಪ ಟೆನ್ಷನ್ ಆಗತ್ತೆ. ಟೆನ್ಷನ್ ಹಂಗಂದ್ರೆ? ಅದೇ ಅದಕ್ಕೆ ಕನ್ನಡದಲ್ಲಿ ಗಾಬ್ರಿ ಅಲ್ಲಲ್ವಾ, ಹಂಗೆ ಟೆನ್ಷನ್. ಏ ಜೋಕ್ ಮಾಡ್ಬಿಟ್ಲು, ಎಲ್ಲ ನಗಾಡಿ. ಇಲ್ದಿದ್ರೆ ಛತ್ರಕ್ ಹೋದ್ಮೇಲೆ ಅಳ್ತಾಳ ಅಷ್ಟೇ. ಸರಿ ಸರಿ, ಬನ್ನಿ ಬನ್ನಿ, ಬಾರವ. ನಂಬರ್ಸೆಲ್ಲ ಬರ್ಕೊಂತೀರಮ್ಮ ನೀನು? ನಮಸ್ಕಾರ ಅಮ್ಮ, ನಾನು ಮಾರಿಗುಡಿ ವೀರಭದ್ರ. ಹೇಳಿ, ಏನಾಗ್ಬೇಕಿತ್ತು? ಮಿನಿಸ್ಟ್ರು ನಾನು ಬರೋ ವಿಚಾರ ತಮಗೆ ಫೋನ್ ಮಾಡಿ ಹೇಳಿದ್ರು ಅಂತ ಕಾಣಿಸುತ್ತೆ. ಅದೇ ಈ ಜೈಲಲ್ಲಿ ಶಾರದಮ್ಮ ಅಂತಿದ್ದಾರಲ್ಲ, ಅವರನ್ನ ಕಾಣಬೇಕಿತ್ತು. ಹೋದ್ಸಲ ಬಿಡುಗಡೆ ಆಗ್ಬೇಕಿದ್ದವರು ಡ್ರಗ್ಸ್ ಕೆಲಸ ಇಲ್ಲೇ ಉಳ್ಕೊಂಡ್ರಲ್ಲ, ಅವರೇ ತಾನೇ? ಹಾಂ ಅವರೇ. 2 ನಿಮಿಷ ಕರೆಸ್ತೀರಾ? ಮಾತಾಡ್ಕೊಂಡು ಹೋಗ್ತೀನಿ. ನೀವು ಮಿನಿಸ್ಟ್ರಲ್ಲೇ ಪರಿಚಯ ಅಂತ ಹೇಳ್ತಿರಲ್ಲ, ಸಣ್ಣ ವಿಷಯ ತಿಳ್ಕೊಂಡಿಲ್ವಾ ಸರ್ ನೀವು? ಏನು ಹೇಳ್ತಿದ್ದೀರಿ? ಅರ್ಥ ಆಗ್ತಿಲ್ಲ ನನಗೆ. ಅವರು ನಿನ್ನೆ ಬಿಡುಗಡೆ ಆದ್ರು ಸರ್. ಶಾರದಿ, ನೀನು ಸೀದಾ ಮದುವೆ ಮನೆಗೆ ಹೋಗ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನನ್ನು ಹೇಗಾದರೂ ಮಾಡಿ ನೀನು ನಿನ್ನ ಮಕ್ಕಳನ್ನ ಭೇಟಿ ಮಾಡೋದಕ್ಕೆ ಮುಂಚೆ ನಾನು ನಿನ್ನನ್ನು ಹಿಡಿಲೇಬೇಕು. ಹಿಡಿತೀನಿ, ಹಿಡಿತೀನಿ. ಅಜಯ್, ಒಳಗೆ ಹೋಗೋದು ಬಿಟ್ಟು ಇಲ್ಲಿ ಯಾಕೆ ನಿಲ್ಸ್ಕೊಂಡು ನಿಂತಿದ್ಯಾ? ಅಲ್ಲ ಕಣ್ಲ, ಅವನಿಗೆ ಮತ್ತೇನಾರು ಕೆದ್ಲಿದ್ರೆ ಏನ್ಲ ಮಾಡೋದು? ಅವತ್ತು ನೋಡಿದ್ರೆ ಸತ್ರ ಸಾಯಿಲಿ ಅಂದೆ, ಇವಾಗ ನೋಡಿದ್ರೆ ಹುಚ್ಚು ಕೇಳಿದ್ರೆ ಏನು ಮಾಡೋದು ಅಂತ ಹೇಳ್ತಾ ಇದೀಯಾ? ಯಾವ್ದನ್ನ ಕೇಳೋಣ, ಯಾವ್ದನ್ನ ಬಿಡೋಣ? ಜಗತ್ 4 ಬಿಟ್ಟ ಅಂತಂದ್ರೆ ಮದುವೆ ಮನ್ ತುಂಬ ಹಲ್ಲು ಉದುರು ಹೋಗ್ಬೇಕು. ದೊಡ್ಡವ್ರ ಮಾತನಾಡ್ಕಂತಾರೆ, 4 ಮಾತು ಬಿಡ್ತಾರೆ. ಅದಕ್ಕೆಲ್ಲ ಉಪ್ಪು ಸೊಪ್ಪು ಹಾಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ ಇಲ್ಲ? ನಿಂಗೆ ಸಾಷ್ಟಾಂಗ ಮಾಡ್ಬಿಡ್ತೀನಿ, ಕನ್ಫ್ಯೂಸ್ ಮಾಡಿಸ್ಬೇಡ ನನಗೆ. ಅಯ್ಯೋ, ಬಟ್ಟೆ ಹಾಳಾಗುತ್ತೆ, ಸುಮ್ಮನೆ ರೀ. ಅಯ್ಯ ಅಜ್ಜಿ ನೋಡಿದ್ರೆ ಹುಚ್ಚು ಕೇಳಿದ್ರೆ ಏನು ಮಾಡೋದು ಅಂತವಳೆ, ನೀನು ನೋಡಿದ್ರೆ ಬಟ್ಟೆ ಗಲೀಜಾದ್ರೆ ಏನು ಮಾಡೋದು ಅಂತ ಇದೆಯಾ? ಏನಮ್ಮೇ ಅಜ್ಜಿ, ನೀವೇನು ಹೆದರಬೇಡಿ, ಅವನಿಗೆ ಭಯ ಬರದೇ ಇರೋ ಹಾಗೆ ಪ್ರೀತಿಯಿಂದ ನೋಡ್ಕೊಂಡಿದ್ದೀವಿ. ಅಜ್ಜಿ, ಆ ಪೆದ್ದನ ಮಗನಿಗೆ ಎಲ್ಲ ಸೇವೆನೂ ಮಾಡೀನಿ, ಅಂಡೊಂದು ತೊಳೆದಿಲ್ಲ ಆಟೆಯ. ಅವನಿಗೆ ಬಣ್ಣದ ಬೆಳಕು, ಜಾಸ್ತಿ ಸೌಂಡ್ ಕೇಳಿಸ್ಬಾರ್ದು ಅಂತ ಹೇಳವ್ರೆ, ಅದೊಂದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಸರಿ, ಅವನಿಗೆ ಮಾತ್ರ ಎಲ್ಲ ಕೊಟ್ಟಿದ್ದೀರಾ? ಎಲ್ಲ ಕೊಟ್ಟಿದೆ ಅಜ್ಜಿ. ಆ ಸೋಮ ಎಲ್ಲೋದಾ? ಮದುವೆಗೆ ತಂದಿರೋ ಬಟ್ಟೆ ಸೆಟ್ ಆಗಿಲ್ಲ, ಬೇರೆ ಬಟ್ಟೆ ಹಾಕೊಂಡು ಪೂಜೆಗೆ ಬರ್ತೀನಿ ಅಂತ ಹೋಗವನೆ. ಸರಿ. ಆ ಪೆದ್ದನ ಮಗ ಯಾಕೆ ಇನ್ನೂ ಬರಲಿಲ್ವಲ್ಲ? ಅಜ್ಜಿ, ಅವನು ಅವ್ರ ಅಮ್ಮನ ಜೊತೆ ನಿಧಾನಕ್ಕೆ ಬರಲಿ ಅಂತ ಮಗುನ ಕಳಿಸಿದ್ದೀನಿ, ಇನ್ನೇನು ಕರ್ಕೊಂಡು ಬಂದ್ಬಿಡ್ತಾಳೆ.
ನಾನು ಹೇಳಿದಲ್ಲ ನೆನಪಿರೋ ತಾನೆ. ನೀನೇನು ಮಾಡಬೇಡ, ನಾನು ಏನು ಹೇಳ್ತೀನೋ ಅದನ್ನ ಮಾಡು. ಪಾಪು ಇದೆಲ್ಲ ಬೇಕಾ? ಅಜ್ಜಿ ನೀನು ಸುಮ್ಮನೆ ಇರು, ಇದೆಲ್ಲ ಗೊತ್ತಾಗಲ್ಲ. ಅವ್ರಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ಮನು ಚಿಗವ್ವ ಬನ್ನಿ. ಚಿಕ್ಕಪ್ಪ ಬರಲ್ವಂತೆ, ಚಿಕ್ಕಪ್ಪಗೆ ಕೋಪ ಬಂದಿದೆಯಂತೆ. ಕೋಪನ? ನೀನು ನನ್ನ ಚಿನ್ನ ಅಲ್ಲ, ನನ್ನ ಮುದ್ದು ಅಲ್ಲ, ನನ್ನ ಬಂಗಾರ ಅಲ್ಲ. ಪಾಪ ತಮ್ಮಯ್ಯ ಅಂಥದ್ದೇನಾಯ್ತಪ್ಪ? ನಿನ್ನನ್ನು ನಾವು ಪ್ರೀತಿ ಮಾಡ್ತೀವಿ, ಮುದ್ದು ಮಾಡ್ತೀವಿ, ಸೇವೆ ಮಾಡಿಲ್ವೇ? ಏನಾಯ್ತು? ನಾ ಸೇವೆ ಮಾಡಿರೋದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಸಾರಿ ಕಣೋ, ತಪ್ಪಾಯ್ತು ಕಣೋ, ಬಾರೋ. ಸಾರಿ ಅಂದ್ಬಿಟ್ರೆ ಸಾಕ? ಸಾರಿ ಅಂತ ಕೇಳಬೇಕು ತಾನೆ. ಅಲ್ವಾ ಇಂದ್ರಿ ಅಜ್ಜಿ ದಮ್ಮಯ್ಯ ಸಾರಿ ಕೇಳ್ಬಿಡು. ತಪ್ಪಾಯ್ತು ಕಣ, ನೀ ನನ್ನ ಮುದ್ದು ಅಲ್ಲ, ಬಾಪ. ಇನ್ನೂ ಮದುವೆನೇ ಆಗಿಲ್ಲ, ಆಗಲೇ ನನ್ನ ಮಗ ರಾಜ ಅನ್ಸಕ್ಕೆ ಶುರುವಾಗಿದ್ದಾನೆ. ಇವರೆಲ್ಲ ಇವನ ಮುಂದೆ ಕೈ ಮುಗಿದು ನಿಲ್ಲೋದು ನೋಡಿದ್ರೆ ನನ್ನ ಮಗಂಗೆ ರಾಜಯೋಗನೇ ಶುರುವಾಗಿದೆ. ಈ ನಮ್ಮ ರಾಣಿ ಬಂದರೆ ಇವ್ರಿಗೆಲ್ಲ ಊರು ಜಾತ್ರೆ ಮಾಡ್ತಾಳೆ. ಚಿಕ್ಕಪ್ಪ ಎಲ್ಲ ಸಾರಿ ಕೇಳಾಯ್ತು, ಹೊರಡೋಣ. ದರ್ಬೇಸಿ ನನ್ನ ಮಗ ಬರಗಾಲದಲ್ಲೇ ಬೆವ್ರ ನೀರನ್ನ ಬೆಲ್ಲದ ಪಾನಕ ಅಂತ ಬಗ್ಗಿಸ್ ಕುಡಿಸ್ಬಿಟ್ನಲ್ಲ. ಬಿರ್ಬಿರ್ನೆ ಬನ್ನಿ, ಗಂಡಿನ ಕಡೆಯವರೆಲ್ಲ ಬಂದ್ಬಿಟ್ಟಾರೆ. ಅಲ್ಲ ಬಾವ, ನಾವು ಚೌಟ್ರಿಗೆ ಹೋಗೋದು ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಯಾಕೆ ಬಂದ್ವಿ? ಮಕ್ಕೆ ಮಂಗಳಾರತಿ ಮಾಡಿಸ್ಕೊಳಕ್ಕೆ. ರೇ ಮಂಜಿ, ಇದು ದೇವಸ್ಥಾನ, ಇಲ್ಲಾದ್ರೂ ಸ್ವಲ್ಪ ನೆಟ್ಟಿಗೆ ಮಾತಾಡು. ರೀ, ಅಣ್ಣ ಹೇಳಿರ್ಲಿಲ್ವಾ ಏನೋ ಪೂಜೆ ಇದೆ ಅಂತ, ಅದಕ್ಕೆ ಬಂದಿದ್ದೀವಿ. ಓ, ಹಾಗಾದ್ರೆ ಪ್ರಸಾದ ಸಿಗುತ್ತಾ? ಒಳಗೇನಿದೆ ಅಂತ ಹೋಗಿ ನೋಡೋಣ. ಎಲ್ರು ಬನ್ನಿ. ಸರಿ. ಓಹ್, ನಾಚಿಕೆ ನೋಡ್ರಪ್ಪ ರಾಣಿದು. ಈ ಸಂದರ್ಭದಲ್ಲಿ ರಾಣಿಯವರಿಗೆ ಈ ಚಿತ್ರಗೀತೆ. ಒಂದ್ ನಿಮಿಷ, ಎಲ್ರು ಒಟ್ಟಿಗೆ ಹಾಡೋಣ. 1 2 3. ರಾಜ ರಾಣಿಯಂತೆ ನಾನು ನೀನು, ಹಾಲು ಜೇನಿನಂತೆ ನೀನು ನಾನು, ಅದೇ ನಗು ಅದೇ ಥರ, ಜೊತೆ ಇದೆ ನಿರಂತರ, ತನು ಮನ ಪರಸ್ಪರ ಇರಲಿ ಹೀಗೆ. ಓ ಮದುಮಗಳೇ, ಇರೋ ಬರೋ ನಾಚಿಕೆನೆಲ್ಲ ಇಲ್ಲೇ ಖಾಲಿ ಮಾಡ್ಬಿಟ್ರೆ ಗಂಡ ನಿಮ್ ಮುಂದೆ ಬಂದಾಗ ಏನ್ ಮಾಡೀರಾ? ಸುಮ್ಕಿರೋಣ, ನೀನು ಕಾಲು ಎಳಿತೀಯಲ್ಲ. ನಿನಗೆ ಕಾಲು ಎಳಿಯೋದಕ್ಕೆ ಇಲ್ಲೇ ತಾನೇ ಜಾಸ್ತಿ ಅವಕಾಶ ಇರೋದು. ಮೊದಲು ನಿಮ್ಮ ಅಣ್ಣ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು. ನಾಚಿಕೆ ಅನ್ನೋದು ನಮ್ಮ ಅಂಗಡಿ ಮಿಠಾಯಿ ಡಬ್ಬಿ ಇದ್ದಂಗೆ. ಡಬ್ಬಿ ಖಾಲಿ ಆಯ್ತಿದ್ದಂಗೆ ಹೊಸ ಮಿಠಾಯಿ ಬಂದು ತುಂಬ್ಕೊಳಕ್ಕಿಲ್ವಾ, ಹಂಗೆಯ. ಓ, ಮದುವೆ ಇನ್ನೂ ಶುರುನೇ ಆಗ್ಲಿಲ್ಲ, ಆಗ್ಲೇ ಸಂಭ್ರಮ ಮಾಸ್ತಿ ಕೊಪ್ಪಲಿನಿಂದ ಮಾರಿ ಗುಡಿವರೆಗೂ ಕೇಳ್ತಾ ಇದೆಯಲ್ಲ ಶಿವಣ್ಣ. ಬಂದ್ರ ಬನ್ನಿ ಬನ್ನಿ ಲೀಲಕ್ಕ, ಚೆನ್ನಾಗಿದ್ದೀರಾ? ಇಲ್ಲ ಸೆಟ್ಲ್ ಆಗವನೇ ಪಾಪ ನನ್ನ ಮಗ. ಓ ಸೀನಾ, ಹೆಂಡ್ರ ಮನೆ ಚೆನ್ನಾಗಿ ಅಡ್ಜಸ್ಟ್ ಆಯ್ತಲ್ಲ. ಅಯ್ಯೋ, ಆಗಿದೆಯಾ ಅಂತ ಕೇಳ್ತಿದ್ದೀರಲ್ಲ ಲೀಲಾ ಆಂಟಿ. ನಮ್ಮ ಮನೆ ಹುಡುಗನೇ ಅವನು. ನೀವು ಹೂ ಅಂದ್ಬಿಡಿ, ನಮ್ಮ ಮನೆಯಲ್ಲೇ ಇರಿಸ್ಕೊಂಡು ಮನೆ ಅಳಿಯ ಮಾಡ್ಕೊಂಡ್ಬಿಡ್ತೀವಿ. ಅವನಿದ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ ಅಂತೀನಿ. ಹೌದಾ ಮಗ, ಅಷ್ಟೊಂದು ಅಂದ್ಕೊಂಡ್ಬಿಟ್ಟಿದ್ಯಾ? ಅತ್ತೆ, ಮುಂದೆ ಬಾನು ಮದ್ವೆ ಆದ್ಮೇಲೂ ಅವಳು ಅವಳ ಗಂಡನ್ ಹಚ್ಕೊಂಡ್ರೆ ನಿಮಗ್ ಖುಷಿ ಆಗಲ್ವಾ? ಹಾಗೆ ಅಣ್ಣಂಗೂ ಅತ್ತಿಗೆಗೂ ಖುಷಿಯಾಗಿದೆ ಅಷ್ಟೇ. ಕರೆಕ್ಟಾಗಿ ಹೇಳ್ದೆ ಕಣವ. ಈ ಅತ್ತೆದಿರು ಗಂಡ ಸೊಸೆ ಹತ್ರ ಚೆನ್ನಾಗಿದ್ರೆ ಉರ್ಕೋತಾರೆ, ಅದೇ ಮಗಳು ಅಳಿಯನ್ ಜೊತೆಗೆ ಚೆನ್ನಾಗಿದ್ರೆ ಖುಷಿ ಪಡ್ತಾರೆ. ಆದ್ರೆ ನಮ್ಮ ಲೀಲಾ ಹಂಗಲ್ಲ, ದೇವತೆ ದೇವತೆ ಕಣವ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಲ್ವಾ ಲೀಲಾ?
ಅತ್ತೇರ್ ಬಂದ್ರು ಪರ್ಸು ಮಾವ ಇಲ್ಲಿ ಕಾಣ್ತಾ ಇಲ್ಲ. ಅವ್ರು ಬೆಳಗ್ಗೆನೆ ಎಲ್ಲೋ ಹೊರಗಡೆ ಹೋದ್ರಪ್ಪ, ಅದಕ್ಕೆ ಪರ್ಸು ಕರ್ಕೊಂಡು ಬಂದ. ಸರಿ ಸರಿ ಏನ್ಲ ಪರ್ಸು? ಪರ್ಸು ಅಂತೂ ದಿನಕ್ಕೂ ಬೆಣ್ಣೆ ಬೆಣ್ಣೆ ಆದಂಗ ಆಯ್ತವನೆ. ಕಾಯಿಸ್ಬಿಟ್ಟು ತುಪ್ಪ ಮಾಡ್ಬಿಡೋದಯ್ಯ. ಚಿಕ್ಕಮ್ಮ ನೀವ್ಯಾಕೆ ಒಂಥರ ಇದ್ದೀರಾ? ನಾನು ಅದನ್ನೇ ಕೇಳ್ತಾ ಇದೀನಿ ಪಾರು, ಯಾಕೆ ಹಿಂಗಿದ್ದೀರಿ ಅಂತ. ಅದೇ ಅಪ್ಪನ ಜೊತೆ ಬರಬೇಕು ಅಂತ ಆಸೆ ಇತ್ತೇನೋ, ಅಪ್ಪಯ್ಯ ಬರೋದು ಲೇಟ್ ಆಯ್ತಲ್ಲ, ಅದಕ್ಕೆ ಹೊಸ ಚಿಕ್ಕಮ್ಮಂಗೆ ಕೋಪ ಅಲ್ವೇ ಚಿಕ್ಕಮ್ಮ? ಹೌದೌದು. ಅಯ್ಯೋ ಸರಿ ಸರಿ, ಇಲ್ಲಿ ಮಾತಾಡ್ಕೊಂಡು ನಿಂತ್ರ ಆಗಲ್ಲ. ಗಂಡಿ ಕಡೆ ಬಂದವ್ರೆ, ಬಿರ್ನೆ ಹೋಗಮ್ಮ, ಬನ್ನಿ 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 ಬನ್ನಿ.